ಸಿ ಮೋಟರ್ ಸೈಕಲ್ಸ್ ಬಗ್ಗೆ ಮಾತಾಡಬೇಕಾದ್ರೆ ಈ ಡಿಸ್ಕಷನ್ ಅಂತೂ ತುಂಬ ಕಾಮನ್ ಆಗಿರುತ್ತೆ. ದಟ್ ಈಸ್ ಹೌ ಮಚ್ ಟೆಕ್ನಾಲಜಿ ಈಸ್ ಟೂ ಮಚ್ ಟೆಕ್ನಾಲಜಿ. ಸೊ ಇದಕ್ಕೆ ಇವತ್ತು ನಾನು ನಂದು ಒಪಿನಿಯನ್ ಕೊಡ್ತೀನಿ. ಐ ನೋ ಲಾಟ್ ಆಫ್ ಪೀಪಲ್ ಹ್ಯಾವ್ ಆಲ್ರೆಡಿ ಗಿವನ್ ದೇರ್ ಒಪಿನಿಯನ್ಸು, ಬಟ್ ಇವತ್ತು ಐ ಥಿಂಕ್ ನಾನೊಂದು ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ನ ನಾನು ಬೈಯರು, ಮ್ಯಾನುಫ್ಯಾಕ್ಚರರ್ಸು ಆ್ಯಂಡ್ ಅಥಾರಿಟೀಸು ಎಲ್ಲರದ್ದು ಪಾಯಿಂಟ್ ಆಫ್ ವ್ಯೂಯಿಂದ ನಾನು ಕನ್ಸಿಡರ್ ಮಾಡಿ ನಾನು ನಿಮಗೆ ಒಪಿನಿಯನ್ ಕೊಡ್ತೀನಿ. ಸಿ ಫಸ್ಟ್ ಆಫ್ ಆಲು ದ ಥಿಂಗ್ ಈಸ್, ಎಂಡ್ ಆಫ್ ದ ಡೇ ಒಂದು ಮೋಟರ್ ಸೈಕಲ್ ಬಂದು ಇಟ್ ಈಸ್ ಅ ಟೂಲ್ ಆಫ್ ಟ್ರಾನ್ಸ್ಪೋರ್ಟ್ ಅಷ್ಟೇ. ಐ ನೋ ವಿ ಹ್ಯಾವ್ ಲಾಟ್ ಆಫ್ ಇಮೋಷನ್ಸ್ ಟುವರ್ಡ್ಸ್ ಮೋಟರ್ ಸೈಕಲು. ಇನ್ಫ್ಯಾಕ್ಟ್ ವಿ ಹ್ಯಾವ್ ಲಾಟ್ ಆಫ್ ಇಮೋಷನ್ ಟುವರ್ಡ್ಸ್ ಕಾರು, ಆಲ್ಸೋ ಸೈಕಲ್ ಕೂಡ. ಕೆಲವರು ಇದ್ದಾರೆ ಹೂ ಹ್ಯಾವ್ ಇಮೋಷನ್ಸ್ ಟುವರ್ಡ್ಸ್ ಸೈಕಲ್ ಈವನ್ ಇನ್ ದಿಸ್ ಟೈಮು. ಬಟ್ ಎಸ್, ಐ ವುಡ್ ಸೇ ಸೈಕಲ್ ಈಸ್ ಸಮಥಿಂಗ್ ಐ ವುಡ್ ನಾಟ್ ಡಿಸ್ಕಸ್ ಇನ್ ದಿಸ್ ಟಾಪಿಕ್ಕು. ನಾನು ಅದ್ರ ಬಗ್ಗೆ ನನ್ನ ಚಾನಲಲ್ಲಿ ಡಿಸ್ಕಸ್ ಮಾಡಿದ್ದೀನಿ, ಡೋಂಟ್ ವರಿ, ನನ್ನ ಚಾನಲ್ ಚೆಕ್ಔಟ್ ಮಾಡಿ. ಬಟ್ ಐ ನೋ ಲಾಟ್ ಆಫ್ ಪೀಪಲ್ ವುಡ್ ಕನ್ಸಿಡರ್ ಐದರ್ ಅ ಕಾರ್ ಆರ್ ಅ ಮೋಟರ್ ಸೈಕಲ್ ಆ್ಯಸ್ ಅ ಟೂಲ್ ಆಫ್ ಟ್ರಾನ್ಸ್ಪೋರ್ಟ್ ಮೋಸ್ಟ್ಲಿ. ಸೊ ಅದಕ್ಕೋಸ್ಕರ ಇದೆರಡನ್ನ ನಾನು ಕಂಪೇರ್ ಮಾಡೋದಾದರೆ ಒನ್ ಥಿಂಗ್ ಈಸ್ ವೆರಿ ವೆರಿ ಕ್ಲಿಯರ್. ಫಸ್ಟ್ ಥಿಂಗ್ ಬಂದ್ಬಿಟ್ಟು ಮೋಟರ್ ಸೈಕಲ್ಲು ಈಸ್ ಡೆಫಿನೆಟ್ಲಿ ನಾಟ್ ಅ ಸೇಫ್ ಆಪ್ಷನ್. ಇಟ್ ಈಸ್ ಲೈಕ್ ನೀವು ಏನೇ ಹೇಳ್ಬೋದು, ಮೋಟರ್ ಸೈಕಲಿನ ಇಮೋಷನು ಅದು ಇದು ಅಂತ ಹೇಳ್ಬೋದು, ಬಟ್ ಇಟ್ ಈಸ್ ನಾಟ್ ಅ ಸೇಫ್ ಆಪ್ಷನ್. ವೇರ್ ಆಸ್ ಅ ಕಾರ್, ನಿಮಗೆ ಗೊತ್ತು, ಯು ಆರ್ ಸರೌಂಡೆಡ್ ಇನ್ ಅ ಬಾಕ್ಸ್. ಸೊ ಆಬ್ವಿಯಸ್ಲಿ ಅ ಕಾರ್ ಈಸ್ ಮಚ್ ಸೇಫರ್ ಆಪ್ಷನ್. ಆಬ್ವಿಯಸ್ಲಿ ಕಾರು ಡೇಂಜರಸ್ ಆಗಿ ರೈಡ್ ಮಾಡಿದೆ, ಅದು ಡೇಂಜರಸ್ ಆಗಿರುತ್ತೆ, ಬಟ್ ವೆನ್ ಯು ಕಂಪೇರ್ ಇಟ್ ವಿತ್ ಅ ಮೋಟರ್ ಸೈಕಲ್ ಇಟ್ ಈಸ್ ಡೆಫಿನೆಟ್ಲಿ ಅ ಮಚ್ ಸೇಫರ್ ಆಪ್ಷನ್. ಸೊ ಇದನ್ನು ನೀವು ಎಕ್ಸೆಪ್ಟ್ ಮಾಡಲೇಬೇಕು. ಬಟ್ ಅಟ್ ದ ಸೇಮ್ ಟೈಮ್ ಅ ಮೋಟರ್ ಸೈಕಲ್ ಈಸ್ ಮಚ್ ಈಸಿಯರ್ ಟು ಹ್ಯಾಂಡಲ್. ಯಾಕೆ ಅಂತ ಕೇಳೋದಾದರೆ ಇಟ್ ಈಸ್ ಮೇನ್ಲಿ ಬಿಕಾಸ್ ಆಫ್ ದ ಡೈನಮಿಕ್ಸ್. ನಿಮಗೆ ಒಂದು ಮೋಟರ್ ಸೈಕಲ್ ಒಂದು ಸಿಂಗಲ್ ಲೈನಲ್ಲಿ ರೈಡ್ ಮಾಡೋ ಥರ ಇದೆ, ಆ್ಯಂಡ್ ಎವ್ರಿಥಿಂಗ್ ಅರೌಂಡ್ ಯು ಈಸ್ ವಿಸಿಬಲ್ ಇನ್ ಯೋರ್ ಐಸ್. ಸೊ ನೇಕೆಡ್ ಐಸ್ಗೆ ಸಿಂಪ್ಲಿ ಎವ್ರಿಥಿಂಗ್ ಈಸ್ ಕ್ಲಿಯರ್ಲಿ ವಿಸಿಬಲ್ಲು. ಸೊ ಅದರಿಂದ ನಿಮಗೆ ಏನೂ ತಾಪತ್ರೆ ಆಗಲ್ಲ ಟು ಅಂಡರ್ಸ್ಟ್ಯಾಂಡ್ ದ ಸಿಚುವೇಶನ್ ಆ್ಯಂಡ್ ಮೇಕ್ ದ ಡಿಸಿಷನು. ಸೊ ಆಬ್ವಿಯಸ್ಲಿ ದ್ಯಾಟ್ ಈಸ್ ದ ಪಾಯಿಂಟ್. ನಿಮಗೆ ಈವನ್ ನಿಮ್ಗೆ ಹಿಂದ್ಗಡೆ ನೋಡಬೇಕಂದ್ರೆ ಮಿರರ್ಸ್ ಇದೆ, ಇಟ್ಸ್ ಜಸ್ಟ್ ಎ ಸಿಂಗಲ್ ಲೈನು, ನಿಮ್ಗೊಂದು ಲೇನ್ ಚೇಂಜಸ್ ಮಾಡೋದು, ಎವ್ರಿಥಿಂಗ್ ಈಸ್ ಈಸಿ. ಇದನ್ನು ಆಲ್ರೆಡಿ ಒಂದು ವೀಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡಿದ್ದೀನಿ ಕಾರ್ ವರ್ಸಸ್ ಬೈಕಲ್ಲಿ. ನನ್ನ ಚಾನಲ್ ಚೆಕ್ಔಟ್ ಮಾಡಿ, ಕಾರ್ ವರ್ಸಸ್ ಬೈಕ್ ಎಷ್ಟೊಂದು ಇರುತ್ತೆ, ಚೆಕ್ಔಟ್ ಮಾಡಿ. ಬಟ್ ವೆನ್ ಇಟ್ ಕಮ್ಸ್ ಟು ದ ಕಾರು, ಎಸ್, ಕಾರು ತುಂಬ ಜನ ಅನ್ಕೋತಾರೆ ದಟ್ ನಾನು ದೊಡ್ಡ ಕಾರ್ ಡ್ರೈವರು, ನಾನು ದೊಡ್ಡ ಹೀರೋ, ನಾನು ಹೆಂಗೆ ಬೇಕಾದ್ರೂ ಓಡಿಸ್ಬೋದಂತ. ಬಟ್ ಟು ಬಿ ವೆರಿ ಆನೆಸ್ಟು, ವಿ ಆರ್ ರೈಡಿಂಗ್ ಇನ್ ಅಸಂಪ್ಷನ್. ಆ್ಯಸ್ ಎ ಡ್ರೈವರ್ ನಾನು ಹೇಳ್ತಾ ಇದ್ದೀನಿ, ಕಾರ್ ಡ್ರೈವರು ನಾವೆಲ್ಲನೂ ಅಸಂಪ್ಷನಲ್ಲಿ ರೈಡ್ ಮಾಡ್ತಾ ಇದ್ದೀವಿ. ನಮ್ಗೆ ಏನು ಎಕ್ಸಾಕ್ಟ್ಲಿ ಏನಿದೆ ಅಂತ ಗೊತ್ತಿಲ್ಲ, ಬಟ್ ವಿ ಹ್ಯಾವ್ ಪ್ರಿಡಿಕ್ಟೆಡ್ ಥಿಂಗ್ಸ್ ಅರೌಂಡು, ಬಿಕಾಸ್ ನಮ್ಮ ಬ್ರೈನ್ ಆ ಥರ ಪ್ರೊಸೆಸ್ ಮಾಡುತ್ತೆ. ಸೊ ಈ ಥರ ಸಿಚುವೇಷನ್ ಇದೆ ಅಂದರೆ ಈ ಥರ ಇದೆ ಅಂತ ಪ್ರೊಸೆಸ್ ಮಾಡಿಕೊಂಡು ವಿ ಆರ್ ಮೇಕಿಂಗ್ ಡಿಸಿಷನು. ಸೊ ದೇ ಆರ್ ಆಲ್ ವೆರಿ ವೆರಿ ರಿಸ್ಕಿ ಡಿಸಿಷನು. ಸೊ ಅದರಿಂದ ಇದನ್ನು ಪ್ರಿವೆಂಟ್ ಮಾಡೋಕ್ಕೆ ನಿಮಗೆ ಡೆಫಿನೆಟ್ಲಿ ಯು ನೀಡ್ ದ ಹೆಲ್ಪ್ ಆಫ್ ಟೆಕ್ನಾಲಜಿ. ಸೊ ಟೆಕ್ನಾಲಜಿ ಕಾರ್ಗೆ ಬೇಕೇ ಬೇಕು. ಐ ನೋ ದೇರ್ ಆರ್ ಸಮ್ ಪೀಪಲ್ ಇವಾಗಲೂ ಇದ್ದಾರೆ ಹೂ ಥಿಂಕ್ ದಟ್ ಕಾರಲ್ಲಿ ಟೆಕ್ನಾಲಜಿ ಬೇಡ ಅಂತ. ಸಿ ಕಾರ್ ಟೆಕ್ನಾಲಜಿ ಇಟ್ ಈಸ್ ಕೈಂಡ್ ಆಫ್ ಲಕ್ಸುರಿ ಆಲ್ಸೋ ಇವಾಗ ದೀಸ್ ಡೇಸ್. ಸೊ ದಿಸ್ ಫೀಚರ್ ಅಂತ ವಿಚ್ ವಿ ಡಿಸ್ಕಸ್ ಅ ಲಾಟ್. ಎಸ್, ಇಟ್ ಈಸ್ ಅ ಕೈಂಡ್ ಆಫ್ ಲಕ್ಸುರಿ. ಇಟ್ ಈಸ್ ಸ್ವಲ್ಪ ನಿಮಗೆ ದಟ್ ಫ್ಲ್ಯಾಶಿ ಥಿಂಗ್ಸ್ ಆ್ಯಂಡ್ ಆಲ್ ದಟ್ ಇಲ್ಯುಮಿನೇಷನ್, ಲೈಟು, ಫ್ಲ್ಯಾಶು ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ನಾನು ಒಪ್ಕೋತೀನಿ. ಬಟ್ ದ ಥಿಂಗ್ ಈಸ್ ಎವೆನ್ಚುಲಿ ಟೆಕ್ನಾಲಜಿ ಬಿಲ್ಡ್ ಮಾಡಿರೋದು ಇನ್ ಅ ಕಾರ್ ಈಸ್ ಟು ಮ್ಯಾನೇಜ್ ದ ಹ್ಯಾಂಡ್ಲಿಂಗ್ ಆಸ್ಪೆಕ್ಟ್ ಟು ಸೇಫ್ಟಿ ಟು ಅನ್ ಎಕ್ಸ್ಟೆಂಟು, ಬಟ್ ಮೋಸ್ಟ್ಲಿ ಟು ಮೇಕ್ ದ ಹ್ಯಾಂಡ್ಲಿಂಗ್ ಇನ್ನೂ ಬೆಟರು. ಓಕೆನಾ? ಸೊ ದಟ್ ಈಸ್ ದ ಮೇನ್ ಒಬ್ಜೆಕ್ಟಿವು. ಬಟ್ ಎಸ್, ದೇರ್ ಆರ್ ಸಮ್ ಗಿಮಿಕಿ ಫೀಚರ್ಸು ಇರುತ್ತೆ, ಇರಲ್ಲ ಅಂತ ಹೇಳಲ್ಲ. ಬಟ್ ಟೆಕ್ನಾಲಜಿ ಕಾರ್ಗೆ ಬೇಕೇ ಬೇಕು. ನೀವು ಎಂಥ್ಯೂಸಿಯಾಸ್ಟಿಕ್ ಪಾಯಿಂಟ್ ಆಫ್ ವ್ಯೂಯಿಂದ ನೋಡ್ತಾ ಇದ್ದೀರಾ ಆರ್ ಇನ್ ಜನರಲ್ ನಿಮಗೆ ಬೇಕು ಅಂದ್ರೂ ಕಾರಲ್ಲಿ ಬೇಕೇ ಬೇಕು. ಬಿಕಾಸ್ ಕಾರ್ ಇಸ್ ಡಿಫಿಕಲ್ಟ್ ಟು ಹ್ಯಾಂಡಲ್ ಬಟ್ ಇಟ್ ಈಸ್ ಮಚ್ ಸೇಫರ್, ವೆರಾಸ್ ಅ ಮೋಟರ್ ಸೈಕಲ್ ಈಸ್ ಈಸಿಯರ್ ಟು ಹ್ಯಾಂಡಲ್ ಬಟ್ ಲೆಸ್ ಸೇಫರು. ಸೊ ಅದರಿಂದ ದ ಮೇನ್ ಥಿಂಗ್ ನಿಮಗೆ ವೆನೆವರ್ ವಿ ಟಾಕ್ ಅಬೌಟ್ ಟೆಕ್ನಾಲಜಿ ಇನ್ ಅ ಬೈಕು, ಇಟ್ ಈಸ್ ಮೋಸ್ಟ್ಲಿ ಅಬೌಟ್ ಸೇಫ್ಟಿ. ಸೊ ಸೇಫ್ಟಿ ಯಾವುದು ಇನ್ಕ್ರೀಸ್ ಮಾಡುತ್ತೆ, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಬಟ್ ಆ್ಯಸ್ ಐ ಟೋಲ್ಡ್ ಯು, ದ ಥಿಂಗ್ ಈಸ್ ಏನು ಅಂದರೆ, ಹ್ಯೂಮನ್ಸ್ಗೆ ಏನು ಅಂದರೆ, ನಾನು ಹ್ಯಾಂಡಲ್ ಚೆನ್ನಾಗಿ ಮಾಡೋಕ್ಕಾಗತ್ತೆ ಅಂದರೆ ಐ ಆಮ್ ಮಚ್ ಮೋರ್ ಸೇಫರ್ ಅಂತ. ಸೊ ಅದರಿಂದ ಯು ಡೋಂಟ್ ಸಿ ಮಚ್ ಟೆಕ್ನಾಲಜಿ ಕಂಪೇರ್ಡ್ ಟು ಅ ಕಾರ್ ಇನ್ ಮೋಟರ್ ಸೈಕಲ್. ಸೊ ಇದು ನಿಮಗೆ ತುಂಬ ಕ್ಲಿಯರ್ಲಿ ವಿಸಿಬಲ್ ಇದೆ. ಎಸ್, ಟೆಕ್ನಾಲಜಿ ಬಂದಿದೆ, ಅದರ ಬಗ್ಗೆ ಮಾತಾಡೋಣ ನಾನು, ಮೋಟರ್ ಸೈಕಲ್ ಏನೇನು ಬಂದಿದೆ ಅಂತ. ಬಟ್ ವೆನ್ ಯು ಕಂಪೇರ್ ಇಟ್ ವಿತ್ ಕಾರಲ್ಲಿ ತುಂಬಾ ಹೈ ಲೆವೆಲ್ ಟೆಕ್ನಾಲಜಿ ಬಂದುಬಿಟ್ಟಿದೆ. ಎಡಾಸ್ ಗಿಡಾಸು, ದೇರ್ ಆರ್ ಸೋ ಮಚ್ ಆಫ್ ಟೆಕ್ನಾಲಜಿ. AI ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ, ಕಂಪ್ಯೂಟಿಂಗ್ ಸಿಸ್ಟಮ್ಸ್ ಎಲ್ಲ ಇದೆ ನಿಮಗೆ. ಸೊ ಇಟ್ ಈಸ್ ಅ ವೆರಿ ಕಾಂಪ್ಲಿಕೇಟೆಡ್ ಸಿಸ್ಟಮ್ ನಿಮಗೆ ಒಂದು ಕಾರಲ್ಲಿ ಇರುತ್ತೆ ಇನ್ ಟರ್ಮ್ಸ್ ಆಫ್ ಟೆಕ್ನಾಲಜಿ. ಮೆಕ್ಯಾನಿಕ್ಸು ಬಿಟ್ಟಾಕಿ, ನಾನು ಟೆಕ್ನಾಲಜಿ ಮಾತ್ರ ಮಾತಾಡ್ತೀನಿ, ನಾವು ನಾಟ್ ಟಾಕಿಂಗ್ ಅಬೌಟ್ ಮೆಕ್ಯಾನಿಕ್ಸು. ಟೆಕ್ನಾಲಜಿನೇ ತುಂಬ ಅಡ್ವಾನ್ಸ್ ಆಗಿಬಿಟ್ಟಿದೆ. ಬೈಕಲ್ಲಿ ಇನ್ನೂ ಆ ಲೆವೆಲ್ ಬಂದಿಲ್ಲ ಬಿಕಾಸ್ ಆಫ್ ದಿಸ್ ರೀಸನ್. ಓಕೆನಾ? ಸೊ ಇದು ಒಂದು ಪಾರ್ಟ್ ಕ್ಲಿಯರ್ ಆಯಿತು. ಸೊ ನಾವು ಲೆಟ್ ಮಿ ಟೆಲ್ ಯು ಹೌ ಮಚ್ ಟೆಕ್ನಾಲಜಿ ಈಸ್ ಟೂ ಮಚ್ ಟೆಕ್ನಾಲಜಿ. ಸೊ ಇಲ್ಲಿ ನಾನು ಒಂದು ಕಾಂಟ್ರವರ್ಷಿಯಲ್ ಒಪಿನಿಯನ್ ಕೊಡ್ತೀನಿ. ಐ ನೋ ಲಾಟ್ ಆಫ್ ಪೀಪಲ್ ಮೈಟ್ ಬಿ ಟ್ರಿಗರ್ಡ್ ರಿಗಾರ್ಡಿಂಗ್ ದಿಸ್ಸು. ದಟ್ ಈಸ್ ಬೇಸಿಕಲಿ, ನಾನು ಫ್ಯೂಲ್ ಇಂಜೆಕ್ಷನ್ನ ಕನ್ಸಿಡರ್ ಮಾಡೋದಿದೆ, ವಿಚ್ ಈಸ್ ಅ ಲೇಟೆಸ್ಟ್ ಟೆಕ್ನಾಲಜಿ. ಈವನ್ ಇಫ್ ಯು ಡೋಂಟ್ ಹ್ಯಾವ್ ಅ ಫ್ಯೂಲ್ ಇಂಜೆಕ್ಷನ್, ಓನ್ಲಿ ಇಫ್ ಮೆಕ್ಯಾನಿಕಲಿ ನಿಮಗೆ ಒಂದು ಮೋಟರ್ ಸೈಕಲ್ನ ರನ್ ಮಾಡ್ಬೋದು. ಬೇಸಿಕಲಿ ಮೆಕ್ಯಾನಿಕಲಿ ಏನು ಬೇಕು ನಿಮಗೆ? ಬ್ರೇಕ್ಸ್ ಬೇಕು, ಕೇಬಲ್ ವೈರ್ ಬೇಕು, ಥ್ರಾಟಲ್ ಬೇಕು,
ದಟ್ಸ್ ಇಟ್. ಆ್ಯಂಡ್ ಆಬ್ವಿಯಸ್ಲಿ ಎನ್ ಇಂಜಿನ್ ಬೇಕು ಟು ರೈಡ್ ಆನ್ ಚೈನ್ ಆ್ಯಂಡ್ ಆಲ್ ದೋಸ್ ಸ್ಟಫ್. ಸೊ ನಿಮ್ಗೆ ಅದೊಂದಿದ್ದರೆ ಸಾಕು. ನನ್ನ ಒಪಿನಿಯನಲ್ಲಿ ಯು ಕ್ಯಾನ್ ರೈಡ್ ಅ ಮೋಟರ್ ಸೈಕಲ್, ಯು ಡೋಂಟ್ ನೀಡ್ ಅ ಟೆಕ್ನಾಲಜಿ. ಎಸ್, ಐ ನೋ ಎವ್ರಿ ಒನ್ ಇಸ್ ಟ್ರಿಗರ್ಡ್. ಏನು ಗುರು ಟೆಕ್ನಾಲಜಿ ಬೇಡವಾ, ABS ಬೇಡ, ಟ್ರಾಕ್ಷನ್ ಕಂಟ್ರೋಲ್ ಬೇಡವಾ, TFT ಡಿಸ್ಪ್ಲೇ ಬೇಡವಾ, ರೈಡಿಂಗ್ ಮೋಡ್ಸ್ ಬೇಡ, ಕ್ವಿಕ್ ಶಿಫ್ಟರ್ ಬೇಡವಾ ಅಂತ ನೀವು ಹೇಳ್ಬೋದು. ಬಟ್ ಆನೆಸ್ಟ್ಲಿ ಹೇಳ್ತಾ ಇದ್ದೀನಿ, ವಿದೌಟ್ ಆಲ್ ದೀಸ್ ಥಿಂಗ್ಸು, ಇಫ್ ಮೆಕ್ಯಾನಿಕಲಿ ದ ಮೋಟರ್ ಸೈಕಲ್ ಇಸ್ ರನ್ನಿಂಗು, ಆರ್ ಇನ್ಫ್ಯಾಕ್ಟ್ ಸ್ಕೂಟರು, 2-wheeler ಇಸ್ ರನ್ನಿಂಗು, ಯು ಕ್ಯಾನ್ ರೈಡ್ ಅ motorcycle or a scooter, which ನಾನು ಆಲ್ರೆಡಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ ವಿತ್ ಮೈ ಸ್ಕೂಟರ್ ಡಿಯೋ. ಅದರಲ್ಲಿ ನಿಮಗೆ ABS ಇಲ್ಲ, ಅದರಲ್ಲಿ ಪ್ಯೂರ್ಲಿ ಡ್ರಮ್ ಬ್ರೇಕ್ಸ್ ಇದೆ, ಬೇಸಿಕ್ ನಿಮಗೆ ಬ್ರೇಕ್ಸ್ ಇದೆ, ಬೇಸಿಕ್ ಆಕ್ಸಲರೇಟರ್, CVT ಟ್ರಾನ್ಸ್ಮಿಷನ್ ಇದೆ. ಐ ಆಮ್ ರೈಡಿಂಗ್ ಆರಾಮ್ಸೆ ಇನ್ ದ ಸಿಟಿ ಈವನ್ ನೌ. ಸೊ ದಟ್ ಈಸ್ ಅ ಕ್ಲಿಯರ್ ಎಕ್ಸಾಂಪಲ್ ದಟ್ ಯು ಡೋಂಟ್ ನೀಡ್ ಎನಿ ಟೆಕ್ನಾಲಜಿ. ಬಟ್ ಎಸ್, ಐ ನೋ ಲಾಟ್ ಆಫ್ ಪೀಪಲ್ ವಿಲ್ ಬಿ ಟ್ರಿಗರ್ಡ್, ಏನು ಗುರು ಟೆಕ್ನಾಲಜಿ ಇಲ್ಲ, ನೀನು ಏನು ಗುರು ನೀನು ಡಿಸ್ಕರೇಜ್ ಮಾಡ್ತಾ ಇದೆಯಾ ಅಂತ. ಐ ಆಮ್ ನಾಟ್ ಟೆಲಿಂಗ್ ಯು ಟು ನಾಟ್ ರೈಡ್ ವಿದೌಟ್ ರೈಡಿಂಗ್ ಗೇರ್ಸು. ಐ ಆಮ್ ಟೆಲಿಂಗ್ ಮೋಟರ್ ಸೈಕಲಲ್ಲಿ ಟೆಕ್ನಾಲಜಿ ಇಲ್ಲದೆ ರೈಡ್ ಮಾಡ್ಬೋದು. ಬಟ್ ಯಾಕೆ ಟೆಕ್ನಾಲಜಿ ದೆನ್ ಎಕ್ಸಿಸ್ಟ್ ಅಂತ ಕೇಳೋದಾದರೆ, ವಿ ಆರ್ ನಾಟ್ ಲಿವಿಂಗ್ ಇನ್ ಎನ್ ಐಡಿಯಲ್ ಕಂಡೀಷನ್. ನಾನು ಹೇಳಿದೆ ನೋಡಿ, ಟೆಕ್ನಾಲಜಿ ಬೇಡ ಆ್ಯಂಡ್ ಆಲ್ ದೋಸ್ ಥಿಂಗ್ಸು. That might be in an ideal scenario where everyone is civil law, everyone is riding in a straight line, lane discipline follow ಮಾಡ್ತಾ ಇದ್ದಾರೆ, ಯಾರೂ ಮಿಸ್ಟೇಕ್ಸ್ ಮಾಡ್ತಾ ಇಲ್ಲ, there is no animal coming from left to right suddenly, there is nothing happening drastically and like ನಿಮಗೆ ಏನೋ ಲೈಕ್ ಪ್ರಿಡಿಕ್ಟ್ ಮಾಡದೇ ಇರೋ ಥರ ಆಗದೆ ಇರೋದು ಏನೂ ಆಗ್ತಾ ಇಲ್ಲ ಆನ್ ದ ರೋಡ್ ಅಂದರೆ ಟೋಟಲಿ ಫೈನ್. ಎವ್ರಿಥಿಂಗ್ ಇಸ್ ಪ್ರಿಡಿಕ್ಟಬಲ್, ಎವ್ರಿಥಿಂಗ್ ಯು ನೋ ವಾಟ್ ಇಸ್ ವಿಲ್ ಹ್ಯಾಪನು, ಯು ಕ್ಯಾನ್ ಈಸಿಲಿ ಸ್ಲೋ ಡೌನು, ಯು ಕ್ಯಾನ್ ಈಸಿಲಿ ರೇಸ್ ದ ಆಕ್ಸಲರೇಟರ್ ಅಂದರೆ ಎಸ್, ಟೆಕ್ನಾಲಜಿ ಬೇಕಾಗಿರಲಿಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ವಿ ಆರ್ ಲಿವಿಂಗ್ ಇನ್ ಅ ಕಿಯಾಟಿಕ್ ವರ್ಲ್ಡ್. ಸೊ ಈ ಕಿಯಾಟಿಕ್ ವರ್ಲ್ಡಲ್ಲಿ ನೀವು ಬದುಕಬೇಕಂತ ಇದ್ದೀರಾ ಅಂದರೆ ಯು ನೀಡ್ ಅ ಟೆಕ್ನಾಲಜಿ. ಬಟ್ ಹೌ ಮಚ್ ಟೆಕ್ನಾಲಜಿ ಯು ನೀಡ್ ಅಂತ ಕೇಳೋದಾದರೆ, ಅಕಾರ್ಡಿಂಗ್ ಟು ಮೀ the basic technology and after all the research and development in motorcycle, I think ನನ್ನ ಒಪಿನಿಯನ್ಲಿ ಸೇಫ್ಟಿ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟು. ಆ್ಯಂಡ್ ಸೇಫ್ಟಿ ಎಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಇಟ್ ಈಸ್ ಇನ್ ದ ಡಿಪಾರ್ಟ್ಮೆಂಟ್ ಆಫ್ ಬ್ರೇಕಿಂಗ್. ಸೊ ಬ್ರೇಕಿಂಗ್ ಡಿಪಾರ್ಟ್ಮೆಂಟಲ್ಲಿ ಅನ್ಫಾರ್ಚುನೇಟ್ಲಿ ಯು ನೋ ದಟ್ ಸಡನ್ಲಿ ನಿಮಗೆ ಒಬ್ಬ ಜನ ಬಂದುಬಿಡ್ಬೋದು, ನಾಯಿ ಬಂದುಬಿಡ್ಬೋದು, ದನ ಬಂದುಬಿಡ್ಬೋದು, ಅವ್ರು ಒಂದು ಗೋಡೆನೇ ಬಂದುಬಿಡ್ಬೋದು, ಅವ್ರ ಗೋಡೆ ಇಲ್ಲದೆ ಇರ್ಬೋದು, ಅವ್ರ ರೋಡೇ ಇಲ್ಲದೆ ಇರ್ಬೋದು. ಸೊ ಆ ಥರ ಸಿನಾರಿಯೋ ಇದೆ ಈ ವರ್ಲ್ಡಲ್ಲಿ, ನಾಟ್ ಜಸ್ಟ್ ಇಂಡಿಯಾ, ಅರೌಂಡ್ ದ ವರ್ಲ್ಡ್ ಈ ಸಿನಾರಿಯೋ ಇದೆ. ಸೊ ಈ ಥರ ಸಿನಾರಿಯೋದಲ್ಲಿ ಯು ನೀಡ್ ಸಮ್ ಕೈಂಡ್ ಆಫ್ ಸೇಫ್ಟಿ ನೆಟ್ಟು. ಸೊ ಆಬ್ವಿಯಸ್ಲಿ ನನಗೆ ಮೇನ್ ಇರೋದು ಆಕ್ಸಲರೇಟರ್ ಹೆಂಗೋ ಮಾಡಿಬಿಡ್ತೀನಿ, ಬ್ರೇಕ್ ಹೆಂಗಾದರೂ ಮಾಡಬೇಕು ಅಂತ. ಸೊ ಅಲ್ಲಿ ನನಗನ್ಸೋ ಪ್ರಕಾರ ದ ABS ಸಿಸ್ಟಮ್ ಇದೆ ನೋಡಿ, ಐ ವುಡ್ ಸೇ ಐ ಆಮ್ ಪರ್ಟಿಕ್ಯುಲರ್ಲಿ ಟೆಲಿಂಗ್ ಡ್ಯುಯಲ್ ಚಾನಲ್ ABS. ಡ್ಯುಯಲ್ ಚಾನಲ್ ABS ಈಸ್ ಅ ಮಸ್ಟ್ ಟೆಕ್ನಾಲಜಿ ಅಕಾರ್ಡಿಂಗ್ ಟು ಮೀ. ಬಾಕಿ ಟೆಕ್ನಾಲಜಿ ಏನೂ ಇಲ್ಲ ಅಂದರೂ ಪರವಾಗಿಲ್ಲ, ನನಗೆ ಡ್ಯುಯಲ್ ಚಾನಲ್ ABS ಈಸ್ ಅ ಮಸ್ಟ್ ಟು ಲೀವ್ ಇನ್ ದಿಸ್ ಕಿಯಾಟಿಕ್ ವರ್ಲ್ಡ್. ಈ ಕಿಯಾಟಿಕ್ ವರ್ಲ್ಡಲ್ಲಿ ಇರಬೇಕಂದ್ರೆ ನಿಮಗೆ ಒಂದು ABS ಬೇಕೇ ಬೇಕು, ಓಕೆನಾ. ಸೊ ABS ಅಕಾರ್ಡಿಂಗ್ ಟು ಮೀ ಇಸ್ ದ ಓನ್ಲಿ ಟೆಕ್ನಾಲಜಿ ನನಗೆ ಬೇಕಾಗಿರೋದು. ಬಾಕಿ ಎಲ್ಲ ಇಟ್ಸ್ ಸೂಪರ್ಫಿಷಿಯಲ್ಲು, ನನ್ನ ಪ್ರಕಾರ ಇಲ್ಲ ಅಂದರೂ ಅಷ್ಟೊಂದು ಮ್ಯಾಟರ್ ಆಗಲ್ಲ. Now let's come to the second part of technology, that is the rider aids. ಓಕೆನಾ. ಸೊ ರೈಡರ್ ಏಡ್ಸಲ್ಲಿ ನಿಮಗೆ ಲೈಕ್ ಐ ಆಮ್ ನಾಟ್ ಟಾಕಿಂಗ್ ಅಸಿಸ್ಟೆಂಟ್ ಆ್ಯಂಡ್ ಸ್ಲಿಪ್ಪರ್ ಕ್ಲಚ್ಚು, ಐ ಮೀನ್ ಇನ್ ಅ ವೇ ಎಸ್ ಅಸಿಸ್ಟೆಂಟ್ ಆ್ಯಂಡ್ ಸ್ಲಿಪ್ಪರ್ ಕ್ಲಚ್ಚು ಹೇಳ್ಬೋದು. ಇಟ್ ಈಸ್ ಆಲ್ಸೋ ರೈಡರ್ ಏಡು, ರೈಡ್ ಬೈ ವೈರ್ ಟೆಕ್ನಾಲಜಿ, ಡಿಸ್ಟ್ರಾಕ್ಷನ್ ಕಂಟ್ರೋಲು, ರೈಡಿಂಗ್ ಮೋಡ್ಸು. ಸೊ ಇದೆಲ್ಲ ನಿಮಗೆ ಇಂಪಾರ್ಟೆಂಟಾ ಅಲ್ವಾ ಅಂತ ಕೇಳೋದಾದರೆ, ಸಿ ಟು ಬಿ ವೆರಿ ಆನೆಸ್ಟು, ದೀಸ್ ಆರ್ ನಾಟ್ ಇಂಪಾರ್ಟೆಂಟ್ ಇಫ್ ಯು ಆರ್ ಅ ಗುಡ್ ರೈಡರ್. ಸಿ ನನ್ನ ಪ್ರಕಾರ ಹೂ ಇಸ್ ಅ ಗುಡ್ ರೈಡರ್ ಅಂತ ಕೇಳೋದಾದರೆ, ಅಕಾರ್ಡಿಂಗ್ ಟು ಮೀ ABS ಒಂದು ರಿಕ್ವೈರ್ಮೆಂಟ್ ಇದೆ. ನೀವು ಅಷ್ಟು ದೊಡ್ಡ ಸ್ಮಾರ್ಟ್ ರೈಡರ್ ಆಗೋಲ್ಲ ಟು ಪ್ರಿಡಿಕ್ಟ್ ಬ್ರೇಕಿಂಗ್ ಸೋ ಗುಡ್ ಇನ್ ಆಲ್ ದ ಎಮರ್ಜೆನ್ಸಿ ಸಿಚುವೇಷನು. ಸೊ ABS ಅಂತೂ ಬೇಕು. ABS ಒಂದು ಇಟ್ಕೊಂಡ್ರೆ ಐ ಥಿಂಕ್ ದ್ಯಾಟ್ ಯು ವಿಲ್ ಬಿ ಏಬಲ್ ಟು ಮ್ಯಾನೇಜ್ ವೆರಿ ವೆಲ್ ಇನ್ ಆಲ್ ದ ಕಂಡೀಷನ್, ನನ್ನ ಒಪಿನಿಯನ್ಲಿ, ಇಫ್ ಯು ಆರ್ ಅ ವೆರಿ ಗುಡ್ ರೈಡರ್. ಇದು ನನ್ನ ಒಪಿನಿಯನು. ವಿದೌಟ್ ಎನಿ ರೈಡರ್ ಏಡ್ಸು ನೀವು ಸ್ಟಿಲ್ ಯು ಕ್ಯಾನ್ ರೈಡ್ ಅಂತ ನನ್ನ ಒಪಿನಿಯನು. ಬಟ್ ದ ಪ್ರಾಬ್ಲಮ್ ಏನಾಗುತ್ತೆ ಅಂತ ಹೇಳೋದಾದರೆ, ಎರಡು ಪ್ರಾಬ್ಲಮ್ ಇದೆ ರಿಗಾರ್ಡಿಂಗ್ ದಿಸ್ ವೈ ರೈಡರ್ ಏಡ್ ಎಕ್ಸಿಸ್ಟ್ ಆಗ್ತಾ ಇದೆ ಅಂತ. ಒಂದು ಮೇನ್ ಪ್ರಾಬ್ಲಮ್ ಇರೋದು ಅಥಾರಿಟಿ ಕಡೆಯಿಂದ. ಸಿ ನೀವೊಂದು ಮೋಟರ್ ಸೈಕಲ್ ಮಾಡಿಬಿಡ್ತೀರ, ಎಕ್ಸಾಂಪಲ್ KTM ಒಂದು ಮೋಟರ್ ಸೈಕಲ್ ಮಾಡಿದ್ದಾರೆ, ಬರೀ ABS ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ, ಏನು ರೈಡರ್ ಏಡ್ಸ್ ಕೊಟ್ಟಿಲ್ಲ. ಆಬ್ವಿಯಸ್ಲಿ KTM ಅಲ್ಲಿ ತುಂಬ ರೈಡರ್ ಏಡ್ಸ್ ಇದೆ, ಬಟ್ ವಾಟ್ ಐಮ್ ಟೆಲಿಂಗ್ ಹೈಪೋಥೆಟಿಕಲಿ ಇಲ್ಲ ಅಂತ ಅನ್ಕೊಳ್ಳಿ. ಅವಾಗ ಏನಾಗ್ಬಿಡುತ್ತಂದರೆ, ಇನ್ ಕೇಸು ಯಾರೋ ಒಬ್ಬ ರೈಡ್ ಮಾಡಿಬಿಟ್ಟು, ಸಿ ಅವ್ನು ಹುಚ್ಚುಚ್ಚಂಗೆ ಓಡಿಸ್ತಾರೆ, ನಿಮಗೆ ಗೊತ್ತು KTM ರೈಡರ್ಸ್ಗೆ ಏನೋ ಒಂದು ಹೆಸರು ಬೇರೆ ಇದೆ. ಬಟ್ ಇಮ್ಯಾಜಿನ್ ದಟ್ ಓಕೆ, ಅವ್ರು ಹೆಂಗೋ ರೈಡ್ ಮಾಡ್ತಾರೆ, ಹೆಂಗೋ ಹುಚ್ಚುಚ್ಚಂಗೆ ರೈಡ್ ಮಾಡ್ತಾರೆ. ಇವಾಗ ಹೆಂಗೋ ಸಮ್ ಮಿಸ್ ಹ್ಯಾಪ್ ಆಗ್ಬಿಡ್ತು ರೈಡಿಂಗ್ ದಟ್ ಮೋಟರ್ ಸೈಕಲ್ಲು. ಫಸ್ಟ್ ಥಿಂಗು ದೇ ವೋಂಟ್ ಕ್ವಶನ್ ದ ರೈಡರ್, ದೇ ವಿಲ್ ಆ್ಯಕ್ಚುಲಿ ಕ್ವಶನ್ ದ ಬೈಕ್. ಈ ಥರ ಬೈಕ್ನ ಓಡಿಸೋರಿಗೆ ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ, ನಾಟ್ ಜಸ್ಟ್ ಅವರ್ ಕಂಟ್ರಿ, ಬೇರೆ ಕಂಟ್ರಿಯಲ್ಲೂ ಚೆಕ್ ಮಾಡ್ತಾರೆ. ಸೊ ಅವಾಗ ಚೆಕ್ ಮಾಡ್ತಾರೆ ಇದರಲ್ಲಿ ಏನೇನು ಸೇಫ್ಟಿ ಮೆಷರ್ ಇದೆ. ದಟ್ ಈಸ್ ಸೇಮ್ ಥಿಂಗ್ ನೀವು ನೋಡ್ಬೋದು ಕಾರ್ಸಲ್ಲಿ ಚೆಕ್ ಮಾಡ್ತಾ ಇದ್ದಾರೆ ವಿತ್ ಗ್ಲೋಬಲ್ NCAP, ಇವಾಗ ಭಾರತ್ NCAP ಇನ್ ಇಂಡಿಯಾ. ಸೊ ಯಾಕೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀರಾ? ಬೇಸಿಕಲಿ ದೇ ವಾಂಟ್ ಟು ಟೆಸ್ಟ್ ದಟ್ ಓಕೆ ದಿಸ್ ಮೋಟರ್ ಸೈಕಲ್ ಆರ್ ಇನ್ ದ್ಯಾಟ್ ಕೇಸ್ ಕಾರ್ ಇಸ್ ಸೇಫ್ ಅಂತ. ಅದಕ್ಕೋಸ್ಕರ ರೈಡರ್ ಏಡ್ಸ್ನ ಆ್ಯಡ್ ಮಾಡ್ತಾರೆ ಕಂಪನೀಸು, ಟು ಮೇಕ್ ಶೋರ್ ದಟ್ ಅವ್ರಿಗೆ ಅದು ಬ್ಲೇಮ್ ಬರಬಾರ್ದು ನಾಳೆ. ಓಕೆ ಮೋಟರ್ ಸೈಕಲ್ ಎಲ್ಲ
ಸೇಫ್ಟಿ ಎಲ್ಲ ನೆಟ್ ಇತ್ತು, ಈ ನನ್ನ ಮಗ ಸರಿಯಾಗಿ ರೈಡ್ ಮಾಡಿಲ್ಲ ರೈಡರು, ಸೊ ಇಟ್ ಬ್ಲೇಮ್ ಗೋಸ್ ಟು ದ ರೈಡರ್. ಸೊ ಬ್ಲೇಮ್ ರೈಡರ್ ಮೇಲೆ ಬರಬೇಕು ಅಂದರೆ ಕಂಪನೀಸ್ ಎಸ್ಪೆಷಲಿ ನಿಮಗೆ ಪವರ್ಫುಲ್ ಮೋಟರ್ ಸೈಕಲ್ನ ಡೆವಲಪ್ ಮಾಡಬೇಕಾದ್ರೆ ದೇ ವಿಲ್ ಡೆವಲಪ್ ರೈಡರ್ ರೇಟ್ಸ್. ನಿಮಗೆ ಬೇಕಾ ಬೇಡವಾ ಅದು ಪ್ರಶ್ನೆನೇ ಅಲ್ಲ, ರೈಡರ್ ರೇಟ್ಸು ಬಂದೇ ಬರುತ್ತೆ. ಓಕೆನಾ, ದಟ್ ಈಸ್ ದ ಫಸ್ಟ್ ಥಿಂಗು. ಆ್ಯಂಡ್ ಸೆಕೆಂಡ್ ಪ್ರಾಬ್ಲಮ್ ಏನು ಅಂದರೆ ಎಂಡ್ ಆಫ್ ದ ಡೇ ಕಂಪನೀಸ್ಗೆ ಸೇಲ್ಸ್ ಬೇಕು. ಓಕೆನಾ, ಅವ್ರಿಗೆ ನೀವು ಒಂದು ಎಕ್ಸ್ಪೀರಿಯನ್ಸ್ ರೈಡರು, ನೀವು ತುಂಬ ಸ್ಕಿಲ್ಡ್ ಆಗಿದ್ದೀರಾ, ABS ಮಾತ್ರ ಗೊತ್ತಿದ್ರೆ ರೈಡ್ ಮಾಡೋ ಥರ, ದೇ ಡೋಂಟ್ ವಾಂಟ್ ಟು ವೇಟ್ ಫಾರ್ ದಟ್. ನಿಮ್ಮ ಹತ್ರ ದುಡ್ಡಿದೆಯಾ, ಸೂಟ್ ಕೇಸ್ ತೊಗೊಂಡು ಬಾ, ತೊಗೋತಾ ಇರೋ ಗಾಡಿ, ನಾನು ನಿಮಗೆ ಸೇಫ್ಟಿ ನೆಟ್ಸು 1000 ಪ್ರೊವೈಡ್ ಮಾಡಿಬಿಟ್ಟಿದ್ದೀನಿ, ನೀನು ಡುಕಾಟಿ ಪ್ಯಾನಗಲ್ಲೇನೆ ತಗೋ, ಏನಾದರೂ ತಗೋ, ನೀನು ಇಷ್ಟೊಂದು ಸೇಫ್ಟಿ ನೆಟ್ ಇದೆ. ಆ್ಯಂಡ್ ನೀವೊಂದು ಕಾಮನ್ ವರ್ಡ್ ಕೇಳೋದು ನೋಡಿರ್ತೀರ, ಇನಿಷಿಯಲಿ ಯಾವಾಗಲೂ ಎಲ್ಲರೂ ರೈನ್ ಮೋಡಲ್ಲಿ ರೈಡ್ ಮಾಡ್ತಾರಂತ. ಬಿಕಾಸ್ ರೈನ್ ಮೋಡಲ್ಲಿ ಎಲ್ಲ ಪವರು ಟ್ರ್ಯಾಕ್ಷನ್ನು ಎಲ್ಲ ನಿಮಗೆ ತುಂಬಾ ಒಂದು ಬಿಗಿನರ್ ಫ್ರೆಂಡ್ಲಿ ಆಗಿರುತ್ತೆ. ಸೊ ಅದೇ ಥರ ಇವಾಗ ಮೋಟರ್ ಸೈಕಲ್ ಮ್ಯಾನುಫ್ಯಾಕ್ಚರರ್ಸ್ ಮಾಡ್ತಾ ಇದ್ದಾರೆ. ದೇ ಡೋಂಟ್ ಕೇರ್ ಅಬೌಟ್ ಹೌ ದ ರೈಡರ್ ಸ್ಕಿಲ್ ಈಸ್ ಆಲ್ ಥಿಂಗು, ದೇ ಆರ್ ಮೋರ್ ಫೋಕಸ್ಡ್ ಆನ್ ವೆದರ್ ದ ಮೋಟರ್ ಸೈಕಲ್ ಒಂದು ಪವರ್ಫುಲ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಇರಬೇಕು. ಆಬ್ವಿಯಸ್ಲಿ ದ ರೈಡರ್ಗೆ ಅವರು ಲೈಕ್ ಒಂದು ಫ್ರೀಡಮ್ ಕೊಟ್ಟಿದ್ದಾರೆ, ಅವ್ರ ಸ್ಕಿಲ್ನ ಡೆವಲಪ್ ಮಾಡ್ತಾ ಇರೋ, ದೆನ್ ಯು ಕ್ಯಾನ್ ಅನ್ಲಾಕ್ ಒನ್ ಬೈ ಒನ್ನು, ಯು ಕ್ಯಾನ್ ಲರ್ನ್ ಆರಾಮ್ಸೆ, ಜಸ್ಟ್ ಪೇ ಅಸ್ ದ ಮನಿ ಅಂತ. ಬಿಕಾಸ್ ವಿ ನೀಡ್ ದ ಮನಿ, ದಟ್ ಈಸ್ ಮೋರ್ ಇಂಪಾರ್ಟೆಂಟು ರಾದರ್ ದ್ಯಾನ್ ನೀವೊಂದು ದೊಡ್ಡ ಎಂಥೂಸಿಯಾಸ್ಟಿಕ್ ಪಾಯಿಂಟ್ ಆಫ್ ವ್ಯೂ ಮೋಟರ್ ಸೈಕಲ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ದಟ್ ಈಸ್ ವಾಟ್ ದ ಪಾಯಿಂಟು. ಸೊ ಮ್ಯಾನುಫ್ಯಾಕ್ಚರ್ ಅದಕ್ಕೋಸ್ಕರ ರೈಡರ್ ರೇಟ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಎಸ್, ನಿಮಗೆ ದ ಸೋಷಿಯಲ್ ಮೀಡಿಯಾ ಆ್ಯಂಡ್ ಆಲ್ ದೋಸ್ ಪೀಪಲ್ಲು ನಿಮಗೆ ಈ ರೈಡರ್ ರೇಟ್ಸಲ್ಲಿ ಕೆಲವು ರೈಡರ್ ರೇಟ್ಸ್ನ ಒಂದು ಲೈಕ್ ಪಾಪ್ಯುಲರ್ ಮಾಡಿಬಿಡ್ತಾರೆ, ಲೈಕ್ ಟ್ರಾಕ್ಷನ್ ಕಂಟ್ರೋಲು. ಸೊ ರೈಡರ್ ರೇಟ್ ಟೆಕ್ನಾಲಜಿ ಐ ಥಿಂಕ್ ಈ 2 ರೀಸನಿಂದ ಎಕ್ಸಿಸ್ಟ್ ಆಗ್ತಾ ಇದೆ. ನಾವು ಲೆಟ್ಸ್ ಕಮ್ ಟು ದ ಲಕ್ಸುರಿ ಟೆಕ್ನಾಲಜಿ. ಸೊ ಲಕ್ಸುರಿ ಟೆಕ್ನಾಲಜಿ ಅಂತ ಯಾವುದು ಅಂತ ಕೇಳೋದಾದ್ರೆ, ಸೊ ಕ್ವಿಕ್ ಶಿಫ್ಟರು, ನಿಮ್ಮದು ಹೀಟೆಡ್ ಗ್ರಿಪ್ಸು, ಸೋ ಮೆನಿ ಥಿಂಗ್ ಲೈಕ್ ವಿಂಡ್ ಸ್ಕ್ರೀನ್ ಅಪ್ ಆ್ಯಂಡ್ ಡೌನ್ ಆಗುತ್ತೆ ನೋಡಿ, ಆಟೋಮೆಟಿಕ್ ಅಪ್ ಆ್ಯಂಡ್ ಡೌನು, ಆ್ಯಂಡ್ ದಿ ಸ್ಟುಪಿಡ್ ಬ್ಲೂಟೂತ್ ಫೀಚರು, ನನಗಂತೂ ತಲೆ ಕೆಟ್ಟೋಗಿರುತ್ತೆ ಅದು ಏನಕ್ಕೆ ಜನ ಯೂಸ್ ಮಾಡ್ತಾರೆ. ಮ್ಯಾಪ್ ಫೀಚರ್ ವಿಚ್ ಇಸ್ ಕೈಂಡ್ ಆಫ್ ಯೂಸ್ಫುಲ್ಲು. ಆ್ಯಂಡ್ ಅದೇ ಹೇಳ್ತಾ ಇಲ್ವಾ, ದ ಫೀಚರ್ ವಿಚ್ ಆ್ಯಕ್ಚುಲಿ ನಿಮಗೆ ರೈಡಿಂಗಲ್ಲಿ ಎಕ್ಸಾಕ್ಟ್ಲಿ ಇಂಪ್ಯಾಕ್ಟ್ ಮಾಡಲ್ಲ. ನೀವು ರೈಡ್ ಮಾಡಬೇಕಾದ್ರೆ ಅಷ್ಟೊಂದೇನು ಚೇಂಜ್ ಮಾಡಲ್ಲ, ಬಟ್ ಇಟ್ ಇಂಪ್ರೂವ್ಸ್ ಯುವರ್ ಎಕ್ಸ್ಪೀರಿಯನ್ಸ್. ಫಾರ್ ಎಕ್ಸಾಂಪಲ್ ನಿಮಗೆ ಹೀಟೆಡ್ ಸೀಟ್ಸು ಇದೆ, ಕೂಲ್ಡ್ ಸೀಟ್ಸು TVS ಅವರು ಇಂಟ್ರೊಡ್ಯೂಸ್ ಮಾಡಿದ್ರು ನೋಡಿ. ಸೊ ಆ ಥರ ಎಲ್ಲ ಬಂದ್ಬಿಟ್ಟು ಲಕ್ಸುರಿ ಟೈಪ್ ಆಫ್ ಟೆಕ್ನಾಲಜಿ. ಸೊ ಇದನ್ನ ನನ್ನ ಒಪಿನಿಯನ್ಲಿ ಇಟ್ ಇಸ್ ಆಲ್ ಮಾರ್ಕೆಟಿಂಗ್ ಥಿಂಗು. ಸೊ ಕಂಪನೀಸು ಮಾರ್ಕೆಟ್ ಮಾಡ್ತಾರೆ, ಇನ್ಫ್ಲೂಯೆನ್ಸರ್ ಹೇಳ್ತಾರೆ ಇದು ಇಂಪಾರ್ಟೆಂಟು, ಇದಿಲ್ಲದೆ ನೀವು ರೈಡ್ ಮಾಡೋಕ್ಕಾಗಲ್ಲ ಅಂತ. ಆ್ಯಂಡ್ ಪೀಪಲ್ ಬಿಲೀವ್ ಇನ್ ದ್ಯಾಟ್, ಆ್ಯಂಡ್ ಪೀಪಲ್ ಒಂಥರ ಆಸ್ಪಿರೇಷನಲ್ ಫೀಲ್ ಆಗ್ತಾರೆ, ಈ ಟೆಕ್ನಾಲಜಿ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ನಿಮಗೆ UST ಸಸ್ಪೆನ್ಷನ್ ಇದ್ದರೆ ಅವ್ರು ನಾರ್ಮಲ್ ಟೆಲಿಸ್ಕೋಪಿಕ್ ಇದ್ದರೆ ಇದರಲ್ಲಿ ಯಾವ್ದು ಬೆಟರು ಆ್ಯಂಡ್ ಆಲ್ ದೋಸ್ ಸ್ಟುಪಿಡ್ ಡಿಸ್ಕಷನ್ ಮಾಡ್ತೀವಿ ನೋಡಿ. ಎಂಡ್ ಆಫ್ ದ ಡೇ ಇಟ್ಸ್ ಅ ಸಸ್ಪೆನ್ಷನು, ಇಟ್ ವರ್ಕ್ಸ್ ವೆಲ್, ಇಟ್ಸ್ ಗುಡ್ ಇನಫ್, ಬಟ್ ಎಸ್ ವಿ ಡೂ ಡಿಸ್ಕಸ್ಸು. ಸೊ ಐ ವುಡ್ ಸೇ ದೀಸ್ ಥಿಂಗ್ಸ್ ಆರ್ ಲೈಕ್ ದ ಲಕ್ಸುರಿ, ಐ ವುಡ್ ಸೇ ಟೆಕ್ನಾಲಜಿ ಆ್ಯಂಡ್ ಆಲ್ ದೋಸ್ ಥಿಂಗ್ಸು. ನಿಮಗೆ ಎಷ್ಟೊಂದು ಥರ ಇರುತ್ತೆ ನಿಮಗೆ. ಐ ಥಿಂಕ್ ಇವಾಗ ದ BMW GS ಅಲ್ಲಿ ನಿಮಗೆ ಸೀಟ್ ಅಡ್ಜಸ್ಟ್ಮೆಂಟ್ ಆಗುತ್ತೆ, ನಿಮಗೆ ಆಟೋಮೆಟಿಕ್ಲಿ ಅದು ಲೋವರ್ ಆಗುತ್ತೆ, ಆಟೋಮೆಟಿಕ್ಲಿ ಮೇಲೆ ಆಗುತ್ತೆ. ಇದೆಲ್ಲ ಲಕ್ಸುರಿ ಕೈಂಡ್ ಆಫ್ ಐ ವುಡ್ ಸೇ ಫೀಚರ್ಸು ಆ ಟೆಕ್ನಾಲಜಿ ಅಂತ ಹೇಳ್ಬೋದು. ಇದಿದ್ರೂ ಒಂದು ಇಲ್ಲದೇ ಇದ್ರೂ ಅಷ್ಟೊಂದೇನು ಮ್ಯಾಟ್ರ್ ಆಗಲ್ಲ. ಇಟ್ ಈಸ್ ಹೌ ಕಂಪನಿ ಮಾರ್ಕೆಟು ಆ್ಯಂಡ್ ಹೌ ಅ ಕಸ್ಟಮರ್ ಆಸ್ಪೈರ್ಸ್ ಟು ಹ್ಯಾವ್ ಅಷ್ಟೇ. ಸೊ ದಟ್ ಈಸ್ ದ ಥಿಂಗು. ನೆಕ್ಸ್ಟ್ ಸೆಟ್ ಆಫ್ ನಾನು ಟೆಕ್ನಾಲಜಿ ಬಗ್ಗೆ ಮಾತಾಡ್ತೀನಿ. ದೇ ಮೈಟ್ ಲುಕ್ ಲೈಕ್ ದ ಲಕ್ಸುರಿ ಓನ್ಲಿ, ಬಟ್ ನನ್ನ ಒಪಿನಿಯನ್ಲಿ ದೇ ಆರ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಒಂದು ಬೈಕು ಮತ್ತು ಕಾರ್ಗೆ ದೆರ್ ಇಸ್ ಅ ಹ್ಯೂಜ್ ಗ್ಯಾಪ್ ಡಿಫ್ರೆನ್ಸ್. ಓಕೆನಾ, ಆಲ್ರೆಡಿ ಹೇಳ್ದಂಗೆ ದ ಸೇಫ್ಟಿ ನೆಟ್ಟು ಕಾರಲ್ಲಿ ತುಂಬ ಜಾಸ್ತಿ ಇದೆ ಕಂಪೇರ್ ಟು ದ ಬೈಕು. ಸೊ ಅದನ್ನು ಮ್ಯಾಚ್ ಮಾಡೋಕ್ಕೆ ಕೆಲವು ಟೆಕ್ನಾಲಜಿ ಇದೆ. ದ್ಯಾಟ್ ಈಸ್ ಬೇಸಿಕಲಿ ದ ಫ್ಯೂಚರ್ ಟೆಕ್ನಾಲಜಿ. ಫಾರ್ ಎಕ್ಸಾಂಪಲ್ ದ ರೆಡಾರು, ಲೇನ್ ಡಿಟೆಕ್ಷನ್ನು, ಆಮೇಲೆ ಅಡ್ಯಾಪ್ಟಿವ್ ಕ್ರೂಸ್ ಕಂಟ್ರೋಲು. ಸೊ ಈ ಥರ ನಿಮಗೆ ಫೀಚರ್ಸ್ ಎಲ್ಲ ಇದೆ ಅಲ್ಲ. ಈವನ್ ನಿಮಗೆ ದ ಡ್ಯಾಶ್ ಕ್ಯಾಮ್ಸ್ ಇದೆ ನೋಡಿ ಮುಂದ್ಗಡೆ ಹಿಂದ್ಗಡೆ. ಈ ಟೈಮಲ್ಲಿ ನನ್ನ ಪ್ರಕಾರ ಡ್ಯಾಶ್ ಕ್ಯಾಮ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಫ್ಯೂಚರಲ್ಲಿ. ನನಗೆ ಐ ಥಿಂಕ್ ಇಟ್ ವಿಲ್ ಬಿಕಮ್ ಅ ಬೆಂಚ್ ಮಾರ್ಕ್ ಅಂತ. ಸೊ ಈ ಥರ ಟೆಕ್ನಾಲಜಿ ಬಗ್ಗೆ ಮಾತಾಡೋದಾದರೆ ಐ ಥಿಂಕ್ ದ emphasis lies on the execution. So if either the execution perfect ಆಗ್ತಾ ಬಂದಾಗ they might become a benchmark, not necessarily because it is required for us. So ನಮಗೆ ಬೇಕು ಅಂತ ಅಲ್ಲ, but it will become benchmark to match the safety of the car. So ಕಾರ್ ಲೆವೆಲ್ ನಮಗೆ ಸೇಫ್ಟಿ ಬೇಕು ಅಂದರೆ ಲೈಕ್ ದ ADAS ಏನು ಸಿಸ್ಟಮ್ ಇದೆ ನೋಡಿ ಕಾರಲ್ಲಿ, ಅದೇ ಥರ ಮೋಟರ್ ಸೈಕಲಲ್ಲೂ ಆಲ್ರೆಡಿ ನೀವು ನೋಡ್ಬೋದು ದ ಟೈಗರ್ 900 ದ ನ್ಯೂ ಒನ್ನು, ಅದರಲ್ಲಿ ದಿಸ್ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲು ಆ್ಯಂಡ್ ರೆಡಾರ್ ಟೆಕ್ನಾಲಜಿನೂ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಐ ಥಿಂಕ್ ಈವನ್ ನೀವು ನೋಡ್ಬೋದು ಎಲೆಕ್ಟ್ರಿಕ್ ಬೈಕ್ಸ್ ಲೈಕ್ ದ ಅಲ್ಟ್ರಾವೈಲೆಟ್ X47 ಅದರಲ್ಲಿ ಡ್ಯಾಶ್ ಕ್ಯಾಮ್ ಬೇರೆ ಇದೆ. ಅವರೇನು ಬಕರ ಅಲ್ಲ, ಅವರು ಸುಮ್ಮನೆ ಏನೋ ಒಂದು ಫೀಚರ್ಗೋಸ್ಕರ ಇಟ್ಟಿಲ್ಲ. ಇಟ್ ಈಸ್ ಲುಕಿಂಗ್ ಇನ್ ಟು ದ ಫ್ಯೂಚರ್ ಬೆಂಚ್ ಮಾರ್ಕ್ಸ್ ಆಗ್ಬೋದು ಇದು ಅಂತ ಮಾಡ್ತಾ ಇದ್ದಾರೆ. ಸೊ ಐ ಥಿಂಕ್ ದೇ ಆರ್ ಫ್ಯೂಚರ್ ಟೆಕ್ನಾಲಜಿ. ಇದ್ರ ಬಗ್ಗೆ ನಾನು ಎಕ್ಸಾಕ್ಟ್ಲಿ ಏನು ಅಂತ ಹೇಳೋಕ್ಕಾಗಲ್ಲ, ಬಟ್ ಐ ಡೂ ಫೀಲ್ ದಟ್ ಅದರದ್ದು ಎಫೆಕ್ಟಿವ್ನೆಸ್ಸು ಬೆಟರ್ ಆಗ್ತಾ ಮೇ ಬಿ ದೇ ಮೈಟ್ ಬಿಕಮ್ ಬೆಂಚ್ ಮಾರ್ಕ್. ಆವಾಗ ನಾನು ಯಾವ ಕ್ಯಾಟಗರಿ ಅಂತ ಹೇಳ್ಬೋದು, ಇದು ಲಕ್ಸುರಿನ, ಸೇಫ್ಟಿನ, ಆರ್ ಇದು ಜಸ್ಟ್ ರೈಡರ್ ಅಂತ. ಸೊ ದಟ್ ಈಸ್ ವಾಟ್ ಐ ವುಡ್ ಲೈಕ್ ಟು ಸೇ. ಸೊ ಇವಾಗ ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ನಿಮಗೆ ಈ ಟೆಕ್ನಾಲಜಿ ಏನೇನು ಆ್ಯಂಡ್ ಹೌ ಇಟ್ ಇಂಪ್ಯಾಕ್ಟ್ ಆಗುತ್ತೆ ನಮಗೆ ಅಂತ. ಸೊ ಇವಾಗ ನೀವು ಒಂದು ಮೋಟರ್ ಸೈಕಲ್ ತೊಗೊಬೇಕಂತ ಇದ್ದೀರಾ ಅಂತ ಅಂದ್ಕೊಳ್ಳಿ. ಸೊ ಸಿಂಪ್ಲಿ ಪುಟ್ ಫಾರ್ವರ್ಡು ಯಾವ ಥರ ನೀವು ಟೆಕ್ನಾಲಜಿನ ನೋಡಬೇಕು ಅಂತ ಕೇಳಿದ್ರೆ, ಅಕಾರ್ಡಿಂಗ್ ಟು ಮೀ, ಅಗೇನ್ ದಿಸ್ ಇಸ್ ಮೈ ಒಪಿನಿಯನು, ನಿಮ್ಮದು ಒಪಿನಿಯನ್ ಡಿಫ್ರೆಂಟ್ ಆಗಿರ್ಬೋದು. 150 cc ಕಮ್ಮಿ ಇರುವಂಥ ಮೋಟರ್ ಸೈಕಲಲ್ಲಿ ನನ್ನ ಒಪಿನಿಯನ್ ಕೇಳೋದಾದರೆ ಬರೀ ABS ಇದ್ದರೆ ಸಾಕು ಅಷ್ಟೇ. ಡುವೆಲ್ ಚಾನಲ್ ABS ಡಿಮಾಂಡ್ ಮಾಡಿ, ನಾರ್ಮಲ್ ABS ಅಲ್ಲ, ಸಿಂಗಲ್ ಅಲ್ಲ, ಡುವೆಲ್ಲೇ ಇರಬೇಕು. ಈವನ್ ದ ಸ್ಕೂಟರ್ಸಲ್ಲೂ ಡುವೆಲ್ಲೇ ಇರಬೇಕು. ನಾನು ನೋಡ್ತಾ ಇದ್ದೀನಿ ಈವನ್ ಬ್ಯಾಂಗ್ಳೂರಲ್ಲಿ ಎಷ್ಟೊಂದು ಜನ ಸ್ಕೂಟರಲ್ಲಿ
ರೋಡಲ್ಲೂ ಬಿದ್ದೋಗ್ಬಿಡ್ತಾರೆ ಬಿಕಾಸ್ ಅಲ್ಲಿ ABS ಇರಲ್ಲ, ಈ ಸ್ಪಾಟ್ ಹೋಲ್ಸಲ್ಲೆಲ್ಲ ಅಲ್ಲಿ ಬೇಕಾಗುತ್ತೆ ABS. ಸೊ ABS ಫಾರ್ ಮೀ ಇಸ್ ಅ ಮಸ್ಟು ಈವನ್ ಫಾರ್ ಸ್ಕೂಟರ್ಸು. 150 cc ಗಿಂತ ಕಮ್ಮಿ ಇರೋಂಥ ಮೋಟರ್ ಸೈಕಲ್ಸು ಸ್ಕೂಟರ್ಸಲ್ಲಿ ABS ಅಂತೂ ಇರಲೇಬೇಕು, ಡುವೆಲ್ ಚಾನೆಲ್ ABS. ಬಟ್ 150 to 400 cc ಅಲ್ಲಿ ಐ ಥಿಂಕ್ ABS ಪ್ಲಸ್ ಸಮ್ ಮೇ ಬಿ ರೈಡರ್ ಏಡ್ಸ್ ಇದ್ದರೆ ಸಾಕು ಅಂತ ನನ್ನ ಒಪಿನಿಯನು. ಐ ವುಡ್ ಸೇ ರೈಡರ್ ಏಡ್ಸು ಬೇಕಾಗಿಲ್ಲ, ಮೇ ಬಿ ನಿಮಗೆ ಲಕ್ಸುರಿ ಫೀಚರ್ಸ್ ಕೆಲವು ಇದ್ದರೆ ನಿಮಗೆ ಬೆಂಚ್ ಮಾರ್ಕ್ ಅಂತ ಸೆಟ್ ಆಗುತ್ತೆ ನೋಡಿ, ಕೆಲವು ಇದ್ದರೆ ಚೆನ್ನಾಗಿರುತ್ತೆ ಅಂತ ಇರುತ್ತೆ ನೋಡಿ, ಆ ಥರ ಲೈಕ್ ಫೀಚರ್ಸ್ ಇದ್ದರೆ ಸಾಕು ಅಂತ ಅನ್ಕೋತೀನಿ. ಐ ಡೋಂಟ್ ಥಿಂಕ್ ನಿಮಗೆ ಅಷ್ಟೊಂದು ರೈಡರ್ ಏಡ್ಸ್ ಲೈಕ್ ಟ್ರ್ಯಾಕ್ಷನ್ ಕಂಟ್ರೋಲ್ ಎಲ್ಲ ಅವಶ್ಯಕತೆ ಇಲ್ಲ ನನ್ನ ಒಪಿನಿಯಲಿ. ಸೊ ಅಷ್ಟೊಂದು ಡಿಮಾಂಡ್ ಮಾಡೋಕ್ಕೆ ಹೋದರೆ ಡಿಮಾಂಡ್ ನೀವು ಕಸ್ಟಮರು ನೀವು ಡಿಮಾಂಡ್ ಮಾಡ್ಬೋದು, ಬಟ್ ಕೊಟ್ಟಿಲ್ಲ ಅಂದರೆ ನನಗೇನು ಅದೇನು ದೊಡ್ಡ ಲ್ಯಾಕಿಂಗ್ ಫೀಚರ್ ಅಂತ ನೋಡಲ್ಲ ನಾನು. ಲೆಸ್ ದ್ಯಾನ್ 400 cc, ಬಟ್ ಅಬೌವ್ 400 cc ಆರ್ 400 cc ನನ್ನ ಒಪಿನಿಯಲಿ ಸ್ವಲ್ಪ ರೈಡರ್ ಏಡ್ಸು ಇರಬೇಕು ಅಕಾರ್ಡಿಂಗ್ ಟು ಮೀ. ಸೊ ಲಕ್ಸುರಿ ಫೀಚರ್ಸು ಆಬ್ವಿಯಸ್ಲಿ ಇಟ್ ಅಪ್ ಡಿಪೆಂಡ್ಸ್ ಆನ್ ದ ಕಸ್ಟಮರ್, ಬಟ್ ರೈಡರ್ ಏಡ್ಸ್ ಅಂತೂ ಇರಲೇಬೇಕು. ಬಿಕಾಸ್ ಆಸ್ ಐ ಟೋಲ್ಡ್ ಯು, ಒಂದು ರೈಡರ್ ಯಾವ ಲೈಕ್ ಕಾನ್ಫಿಡೆನ್ಸಲ್ಲಿ ಇದ್ದಾನೆ, ಯಾವ ಸ್ಕಿಲ್ ಲೆವೆಲಲ್ಲಿ ಇದ್ದಾನೆ ಗೊತ್ತಿಲ್ಲ. ಸೊ ಇಫ್ ಮೋಟರ್ ಸೈಕಲ್ ಮ್ಯಾನುಫ್ಯಾಕ್ಚರು ಸುಮ್ಮನೆ ಅದನ್ನು ಪ್ರೊಡ್ಯೂಸ್ ಮಾಡ್ಬಿಟ್ಟು ಕೊಟ್ಬಿಟ್ರೆ ಯು ನೆವರ್ ನೋ ದೇ ವಿಲ್ ಡೂ ಎನಿಥಿಂಗ್ ವಿತ್ ಅ ಮೋಟರ್ ಸೈಕಲು. ಸೊ ಬೆಟರ್ ಅದರಲ್ಲಿ ಸ್ವಲ್ಪ ರೈಡರ್ ಏಡ್ಸು ಡಿಪೆಂಡಿಂಗ್ ಆನ್ ದ ಪವರ್ ಆ್ಯಂಡ್ ಪರ್ಫಾರ್ಮೆನ್ಸು ಐ ಥಿಂಕ್ ದೇ ಶುಡ್ ಗಿವ್. ಸೊ ಪವರ್ ಆ್ಯಂಡ್ CC ವೈಸು ನಾನು ಈ ಥರ ಹೇಳ್ಬಿಟ್ಟಿದ್ದೀನಿ. ಮೋಟರ್ ಸೈಕಲ್ ಟೈಪ್ ವೈಸ್ ನೀವು ಕೇಳೋದಾದರೆ ಐ ಥಿಂಕ್ ಸಿಂಪ್ಲಿ ಪುಟ್ ಫಾರ್ವರ್ಡು ಎಕ್ಸೆಪ್ಟ್ ಫಾರ್ ಅಡ್ವೆಂಚರ್ ಬೈಕು ಆ್ಯಂಡ್ ನೇಕೆಡ್ ಬೈಕು ನನ್ನ ಒಪಿನಿಯನಲ್ಲಿ ಎಸ್ಪೆಷಲಿ ರೆಟ್ರೋ ಬೈಕ್ಸಲ್ಲಂತೂ ಮಿನಿಮಲ್ ಇಂಟರ್ವೆನ್ಷನ್ ಆಫ್ ಟೆಕ್ನಾಲಜಿ ಇದ್ದರೆ ಸಾಕು ಗುರು. ನನಗಂತೂ ಸಮ್ ಟೈಮ್ಸು ಇಟ್ ಈಸ್ ಓವರ್ ಡೋಸ್ ಆಫ್ ಟೆಕ್ನಾಲಜಿ, ಬ್ಲೂಟೂತ್ ಫೀಚರು ಆ್ಯಂಡ್ ಆಲ್ ದೋಸ್ ಥಿಂಗ್ಸು. ಫಸ್ಟ್ ಆಫ್ ಆಲ್ ಒಂದು ಮೋಟರ್ ಸೈಕಲ್ ರೈಡ್ ಮಾಡ್ತಾ ಇರೋದೇ ನಿಮಗೊಂದು ಗೆಟ್ ಅವೇ ಫ್ರಮ್ ಆಲ್ ದೋಸ್ ಥಿಂಗ್ಸು ಆ್ಯಂಡ್ ಜಸ್ಟ್ ಫೋಕಸ್ ಆನ್ ರೈಡಿಂಗ್ ಅಂತ ಇರೋದು. ಅದ್ರ ಮುಂದೆ ನಿಮಗೆ ಟೆಕ್ನಾಲಜಿ ಕಾಲ್ ಬಂದಾಗ ಗೊತ್ತಾಗುತ್ತೆ ಆ್ಯಂಡ್ ಆಲ್ ದೋಸ್ ಥಿಂಗ್ಸು. ಇಟ್ಸ್ ವೆರಿ ಸ್ಟುಪಿಡ್. ಬಟ್ ಎನಿವೆ ರೆಟ್ರೋ ಮೋಟರ್ ಸೈಕಲ್ ಅಂತೂ ಲೀಸ್ಟ್ ಇಂಟರ್ವೆನ್ಷನ್ ಇರಬೇಕು. ಬೆಸ್ಟ್ ಎಕ್ಸಾಂಪಲ್ ಕೊಡೋದಾದರೆ ನಾನು ನೋಡಿರೋದು ದ ಟ್ರ್ಯಾಂಪ್ ಅವ್ರದ್ದು ಬಾನ್ವೆಲ್ T120 ಹಾಗೂ T100 ಇದೆ ನೋಡಿ. ಆ ಸೀರೀಸಲ್ಲಿ ಸಖತ್ತಾಗಿ ಕೊಟ್ಟಿದ್ದಾರೆ. ತುಂಬ ಮಿನಿಮಲ್ ಇಂಟರ್ವೆನ್ಷನ್ನು, ಬಟ್ ಸಖತ್ತಾಗಿದೆ. ಅದರಲ್ಲಿ ಟೆಕ್ನಾಲಜಿನೂ ಇದೆ, ಬಟ್ ಅಟ್ ಸೇಮ್ ಟೈಮ್ ಇಟ್ ಡಸಂಟ್ ಫೀಲ್ ಲೈಕ್ ಇಟ್ ಈಸ್ ಓವರ್ಲೋಡೆಡು. ಆ್ಯಂಡ್ ಸೆಕೆಂಡ್ ಬಂದ್ಬಿಟ್ಟು ನನಗೆ ದ ಕವಾಸಾಕಿ ಅವ್ರದ್ದು Z900 RS ಅಲ್ಲಿ. ಸೊ ಅದರಲ್ಲೂ ನಿಮಗೆ ಟೆಕ್ನಾಲಜಿ ಲೆಸ್ ಇಂಟರ್ವೆನ್ಷನ್ ಕೊಟ್ಟಿದ್ದಾರೆ. ಸೊ ಆ ಥರ ರೆಟ್ರೋ ಮೋಟರ್ ಸೈಕಲ್ ಮಾಡಬೇಕು. ಬಟ್ ಅಡ್ವೆಂಚರ್ ಮೋಟರ್ ಸೈಕಲ್ ಆ್ಯಂಡ್ ಸ್ಪೋರ್ಟ್ಸ್ ಮೋಟರ್ ಸೈಕಲ್, ಸ್ಪೋರ್ಟ್ಸ್ ಮೋಟರ್ ಸೈಕಲ್ ಇಟ್ ಈಸ್ ಅ ಗಿವನ್ ಬಿಕಾಸ್ ನಿಮಗೆ ಪೀಕ್ ಪರ್ಫಾರ್ಮೆನ್ಸ್ ಎಕ್ಸ್ಟ್ರಾಕ್ಟ್ ಮಾಡಬೇಕು. ಸೊ ನಿಮಗೆ ಆದಷ್ಟು ಕಸ್ಟಮೈಸೇಷನ್ ಆಪ್ಷನ್ ಇದ್ದಷ್ಟು ಒಳ್ಳೆಯದು ಅಂತ ಟೆಕ್ನಾಲಜಿ ಜಾಸ್ತಿ ಕೊಡ್ತಾರೆ. ಸೊ ಇಟ್ ಈಸ್ ಅ ಗಿವನ್ ಥಿಂಗು. ಅಡ್ವೆಂಚರ್ ಮೋಟರ್ ಸೈಕಲಲ್ಲಿ ತುಂಬ ಚೆನ್ನಾಗಿ ಇನ್ನೂ ಕ್ವಶನ್ ಮಾರ್ಕ್ ಇದೆ. ಕೆಲವರು ಸ್ವಲ್ಪ ರಾ ಅಡ್ವೆಂಚರ್ ಮೋಟರ್ ಸೈಕ್ಲಿಸ್ಟು ಇದ್ದಾರೆ, ಬಟ್ ಫಾರ್ ಮೆಜಾರಿಟಿ ಪೀಪಲ್ ನನಗನ್ಸುತ್ತೆ ಬಿಕಾಸ್ ದೇ ವಿಲ್ ಬಿ ರೈಡಿಂಗ್ ಇನ್ ಡಿಫ್ರೆಂಟ್ ಕಂಡೀಷನ್. ಕೆಲವು ಟೈಮ್ ನೀವು ರೈನಲ್ಲಿ ರೈಡ್ ಮಾಡ್ತೀರಾ, ಕೆಲವು ಟೈಮ್ ನೀವು ಆಫ್ ರೋಡಲ್ಲಿ, ಇಟ್ ಮೈಟ್ ಬಿ ಡಿಫ್ರೆಂಟ್ ರೈಡಿಂಗ್ ಕಂಡೀಷನ್ಸು. ಆ್ಯಂಡ್ ಟ್ರ್ಯಾಕಲ್ಲಿ ಸಮ್ಟೈಮ್ಸ್ ತುಂಬ ರೇರು ಟ್ರ್ಯಾಕಲ್ಲಿ, ಬಟ್ ಹೈವೇಯಲ್ಲಿ ರೈಡ್ ಮಾಡ್ತಾ ಇರ್ತೀರಾ, ಕೆಲವು ಟೈಮ್ ಸಿಟಿಯಲ್ಲಿ ರೈಡ್ ಮಾಡ್ತಾ ಇರ್ತೀರಾ. ಸೊ ಡಿಫ್ರೆಂಟ್ ವೇರಿಂಗ್ ಕಂಡೀಷನ್ಸ್ನ ಅಡ್ವೆಂಚರ್ ಬೈಕ್ ರೈಡ್ ಮಾಡೋದ್ರಿಂದ ಟೆಕ್ನಾಲಜಿ ಸ್ವಲ್ಪ ಜಾಸ್ತಿ ಕೊಟ್ಟರೆ ಒಳ್ಳೆದಿರುತ್ತೆ. ಆ್ಯಂಡ್ ದಟ್ ಇಸ್ ವೈ ಪೀಪಲ್ ಆರ್ ಗಿವಿಂಗ್ ಲೈಕ್ BMW ಅಲ್ಲಿ ನೋಡ್ಬೋದು ತುಂಬ ಟೆಕ್ನಾಲಜಿ ಕೊಡ್ತಾ ಇದ್ದಾರೆ. ಆ್ಯಂಡ್ ಐ ಥಿಂಕ್ ನಾವು ಟೈಗರ್ ಆಲ್ಸೋ ವಿಲ್ ಫಾಲೋ ದಟ್ ಸೇಮ್ ಥಿಂಗು. ಸೊ ನನ್ನ ಪ್ರಕಾರ ಇಟ್ ಈಸ್ ಫೈನು. ಬಟ್ ಅದರ್ ಮೋಟರ್ ಸೈಕಲಲ್ಲಿ ನನ್ನ ಪ್ರಕಾರ ಲೀಸ್ಟ್ ಇಂಟರ್ವೆನ್ಷನ್ ಇದ್ದಷ್ಟು ಒಳ್ಳೆಯದು ಇಸ್ ವಾಟ್ ಐ ಫೀಲು. ನೇಕೆಡ್ ಬೈಕ್ಸಲ್ಲೂ ನನ್ನ ಪ್ರಕಾರ ಜಾಸ್ತಿ ಬೇಕಾಗಿಲ್ಲ, ಸ್ವಲ್ಪ ಓಕೆ ಟೆಕ್ನಾಲಜಿ ಕೊಟ್ಟರೆ ಚೆನ್ನಾಗಿರುತ್ತೆ. ಲಿಟಲ್ ಬಿಟ್ ನಿಮಗೆ ಸ್ವಲ್ಪ ಕಸ್ಟಮೈಸೇಷನ್ ಮಾಡೋಕ್ಕೆ ನಿಮ್ಮದು ರೈಡಿಂಗ್ ಸ್ಟೈಲ್ ಪ್ರಕಾರ, ಬಟ್ ದ್ಯಾಟ್ಸ್ ಫೈನ್. ಸೊ ದಿಸ್ ವಾಸ್ ಮೈ ಒಪಿನಿಯನ್ ರಿಗಾರ್ಡಿಂಗ್ ಹೌ ಮಚ್ ಟೆಕ್ನಾಲಜಿ ಈಸ್ ಟು ಮಚ್ ಟೆಕ್ನಾಲಜಿ. ಕನ್ಕ್ಲೂಡ್ ಮಾಡೋದಾದರೆ ಐ ಡೂ ಫೀಲ್ ದಟ್ ABS ಒಂದು ಬಿಟ್ಟರೆ ಬೇರೆ ಏನೂ ಅವಶ್ಯಕತೆ ಇಲ್ಲ. ದಟ್ ಈಸ್ ಮೈ ಒಪಿನಿಯನ್. ಬಟ್ ಎಸ್ ಐ ಡೂ ಫೀಲ್ ದಟ್ ಫ್ಯೂಚರಲ್ಲಿ ಕೆಲವು ಟೆಕ್ನಾಲಜಿ ಮೈಟ್ ಬಿಕಮ್ ಬೆಂಚ್ ಮಾರ್ಕ್. ನಾನು ಹೇಳ್ತೇನೆ ನೋಡಿ, ರೇಡಾರು ಆ್ಯಂಡ್ ಆಲ್ ದೋಸ್ ಥಿಂಗ್ಸು ಅದು ಸ್ವಲ್ಪ ಚೇಂಜಸ್ ಮಾಡ್ಬೋದು ಬಿಕಾಸ್ ದೇ ವಾಂಟ್ ಮೋಟರ್ ಸೈಕ್ಲಿಂಗ್ ಟು ಬಿ ಆಬ್ವಿಯಸ್ಲಿ ಆ್ಯಸ್ ಸೇಫ್ ಆಸ್ ಕಾರ್ ಅಂತ ಹೇಳೋಕ್ಕಾಗಲ್ಲ, ಕ್ಲೋಸ್ಲಿ ಸೇಫ್ ಟು ದ ಕಾರು. ಸೊ ಮೇ ಬಿ ದೀಸ್ ರೈಡರ್ ಏಡ್ಸ್ ನಾವು ನೋಡ್ತಾ ಇದ್ದೀವಿ ನೋಡಿ, ಈ ಕ್ಲಚ್ಚು ಆ್ಯಂಡ್ ಆಲ್ ದೋಸ್ ಥಿಂಗ್ಸು ವಿ ನೆವರ್ ನೋ, ದೇ ಮೈಟ್ ಬಿಕಮ್ ಅ ವೆರಿ ಕ್ರಿಟಿಕಲ್ ಪಾರ್ಟ್ ಆಫ್ ಮೋಟರ್ ಸೈಕ್ಲಿಂಗ್ ಆಗ್ಬೋದು. ಸೊ ನೋಡೋಣ, ಇನ್ ಫ್ಯೂಚರ್ ನೋಡೋಣ. ಆ್ಯಸ್ ಆಫ್ ನೌ ABS. ಸೊ ಇಷ್ಟೇ ಹೇಳ್ಬೇಕಂತ ಇದೆ. ನಿಮ್ದೇನು ಒಪಿನಿಯನ್ ಇದೆ, ನಿಮ್ಗೆ ಏನಾದರೂ ಡಿಫ್ರೆನ್ಸ್ ಇನ್ ಒಪಿನಿಯನ್ ಇದ್ದರೆ ಕಾಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ. ಹಾಗೂ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ನನ್ನ ಚಾನಲ್ ರಾಯಲ್ ವಾಯ್ಜರ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಮೋಟರ್ ಸೈಕಲ್, ಕಾರ್ ಆ್ಯಂಡ್ ಸೈಕಲ್ ಕಂಟೆಂಟ್. ಥ್ಯಾಂಕ್ ಯು ವೆರಿ ಮಚ್.